ಹಲೋ ಗೆಳೆಯರಿ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮಿಂಗಲ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ನೀವು ಇಷ್ಟಪಡುವಂಥ ಹುಡುಗಿ ಇದೇ ರೀತಿ ಇರಬೇಕಾ? ನನಗೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ ಸ್ನೇಹಿತರೆ. ಇವತ್ತು ನಮಗೆ ಸವಿತಾ ಹೊಳೆ ಆಲೂರು ಅಂತ ಒಂದು ಹುಡುಗಿ ಕಳಿಸಿದ್ದಾರೆ ಮಾಹಿತಿ. ಸೊ ಇವರು ಕಳಿಸಿರೋದು ಮಾಹಿತಿ ಬಂದು ಬ್ರೋಕರ್ ಅವ್ರಿಗೆ ಇವರು ಕಳಿಸಿರ್ತಾರೆ, ಇವರು ನಮಗೆ ಕಳಿಸಿರ್ತಾರೆ ಸ್ನೇಹಿತರೆ. ಸವಿತಾ ಪಾಟೀಲ್ ಅಂತ ಈಕೆ ಹೆಸರು. ವಯಸ್ಸು ಬಂದು 28 ವರ್ಷ. ಹಳ್ಳಿ ಬಂದು ಹೊಳೆ ಆಲೂರು ಅಂತ ಬರುತ್ತೆ. ಎಲ್ಲಿ ಬರುತ್ತೆ ಅಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹೊಳೆ ಆಲೂರು ಎಂಬ ಒಂದು ಊರು. ಇಲ್ಲಿ ಹೆಚ್ಚಿಗೆ ಜನ ಒಂದು ಹಳ್ಳಿಯ ಮಾಡರ್ನ್ ಲೈಫಲ್ಲಿ ಇದ್ದಾರೆ ಸ್ನೇಹಿತರೆ. ಯಾರು ಕೂಡ ಜನರಲ್ ಆಗಿ ಮಾಡರ್ನ್ ಲುಕ್ಕಲ್ಲಿ ಇರಬೇಕು, ಅದು ಮಾಡಬೇಕು ಅಂತ ಯಾರೂ ಕೂಡ ಇಲ್ಲ. ಹಳ್ಳಿಯ ಒಂದು ಮಾಡರ್ನ್ ಲುಕ್ಕು. ರಾಶಿ ಬಂದು ವೃಶ್ಚಿಕ ರಾಶಿ. ನಕ್ಷತ್ರ ಬಂದ್ಬಿಟ್ಟು ಅನುರಾಧ ನಕ್ಷತ್ರ. ಕೆಲಸ ಸದ್ಯಕ್ಕೆ ಏನೂ ಇಲ್ಲ, ಬಟ್ ಓದಿದ್ದಾರೆ. ನೀವೇನಾದರೂ ಕೆಲಸ ಮಾಡಿಕೊಡ್ತೀನಿ ಅಂದರೆ ಮಾಡಿಕೊಡ್ತಾರೆ, ಬಟ್ ದುಡ್ಡು ಅಪಾರವಾಗಿದೆ ಸ್ನೇಹಿತರೆ. ಮೊದಲೇ ರೈತರು ಇವರು, ಹಾಗಾಗಿ ದುಡ್ಡಿದೆ, ಟ್ಯಾಕ್ಟ್ರ್ ಇದೆ, ಎಲ್ಲನೂ ಕೂಡ ಇದೆ ಸ್ನೇಹಿತರೆ. ಮನೆಯಲ್ಲಿ ಪ್ರಸ್ತುತ ಕೆಲಸ ಮಾಡಿಕೊಂಡಿದ್ದೇನೆ. ತಂದೆಯವರಿಗೆ ಹಾಲು ಉತ್ಪಾದಕರು, ತಾಯಿಯವರು ಮನೆಯಲ್ಲಿ ಗೃಹಿಣಿ. ಒಬ್ಬ ಅಣ್ಣ ಏನಿದ್ದಾನೆ, ಅವನು ಟ್ರ್ಯಾಕ್ಟರ್ ಓಡಿಸ್ತಾನೆ, ಸ್ವಂತ ಟ್ರ್ಯಾಕ್ಟರ್ ಇದೆ, ಅದನ್ನೇ ಇವರು ಓಡಿಸ್ತಾರೆ. ಇವಾಗ ಕಬ್ಬಿಂದು ಸೀಸನ್ ಬಂತು ಅಂದರೆ ಅದೇನೋ ಅಂತಾರೆ, ಟೋಳಿ ಅಂತಾರಲ್ಲ ಕಬ್ಬು ಕಡಿಯೋರಿಗೆ, ಅದು ಕೆಲಸನ ಇವನು ಮಾಡ್ತಾ ಇರೋದು. ಅದರಿಂದ ತುಂಬ ದುಡ್ಡನ್ನು ಇವರು ಸೇವ್ ಮಾಡಿಕೊಂಡಿದ್ದಾರೆ. ಒಬ್ಬಳು ಮಗಳಾಗಿರೋದು ಈ ಒಂದು ಸವಿತಾ ಆಲೂರು. ಹಾಗಾಗಿ ಇವಳನ್ನ ಮದುವೆ ಆಗುವಂಥ ಹುಡುಗನಿಗೆ ಒಂದು ಕಾರ್, ಒಂದು ಮನೆ, ಜೊತೆಗೆ 1,00,000 ರೂಪಾಯಿ ದುಡ್ಡನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ. ಬಟ್ ಹುಡುಗ ಇದೇ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ಗಳಿದೆ, ಅದೇ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ನೀವು. ರೂಲ್ಸ್ ನಂಬರ್ 1, ನ್ಯಾಚುರಲ್ ಲುಕ್ಕಲ್ಲಿ ಇರಬೇಕು ಹುಡುಗ. ಕ್ಲೀನ್ ಸ್ಟೈಲಿಶ್ ಆಗಿರಬೇಕು, ಲೈಫ್ ಸ್ಟೈಲಲ್ಲಿ ಚೆನ್ನಾಗಿರಬೇಕು. ಸೊ ನ್ಯಾಚುರಲ್ ಲುಕ್ ಅಂತಂದರೆ ಇವಾಗ ನೋಡಿ, ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು ಮತ್ತು ಜಾಸ್ತಿ ಬೂದಿ ಬಣ್ಣನೂ ಇರಬಾರ್ದು. ಲಿಟಲಲ್ಲಿ ಇರ್ತಾರಲ್ಲ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅಂತ, ಆ ರೀತಿ ಲುಕ್ಕಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಅವನ ಒಂದು ಮುಖ ಡಾರ್ಕ್ ಆಗಿರಲಿ, ನ್ಯಾಚುರಲ್ ಆಗಿರಬೇಕು ಹುಡುಗ ನೋಡೋದಕ್ಕೆ. ಡ್ರೆಸ್ಸು ಪ್ಲಸ್ ಅವನು ಇರತಕ್ಕಂತಹ ಒಂದು ಸ್ಟೈಲಿಸ್ಸು ಎಲ್ಲನೂ ಕೂಡ ನನಗೆ ಇಷ್ಟ ಆಗಬೇಕು ಅಂತ ಹೇಳಿರೋದು. ಪರ್ಸ್ನಲ್ಲಾಗಿ ಅವನ ಪರ್ಸ್ನಲ್ ಆಗಿರ್ತಕ್ಕಂತಹ ಮೇಂಟೆನೆನ್ಸ್ ಏನಾದರೂ ಇರುತ್ತಲ್ವ, ಮುಖಕ್ಕೆ ಅದು ಹಚ್ಕೊಳ್ಳೋದು ಇದು ಹಚ್ಕೊಳ್ಳೋದು ಅಂತ ಏನಾದರೂ ಇದ್ದರೂ ಕೂಡ ಓಕೆ, ನೀವು ಯೂಸ್ ಮಾಡಿ, ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ನೋಡು ಎಂಥ ಹುಡುಗನ ಹುಡುಕಾಟ ಮಾಡಿದ್ದಾರೆ ಇವರು, ಸಖತ್ತಾಗಿದ್ದಾನಲ್ವ, ಈ ರೀತಿ ಫೀಲ್ ಮಾಡಬೇಕು, ಈ ರೀತಿ ಜನಗಳು ಮಾತಾಡಬೇಕು, ಹಾಗೆ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ನೀಟಾಗಿರ್ತಕ್ಕಂಥ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು. ಕೆಟ್ಟ ಚಟಗಳು ಯಾವುದಾದ್ರೂ ಇದೆಯಾ, ಕುಡಿಯೋದು ಸೇದೋದು ಅದು ಮಾಡಿ, ಓಕೆ ಡನ್. ಬಟ್ ಹೆಣ್ಣು ಮಕ್ಕಳ ಸಹವಾಸ ಮತ್ತು ಈ ಒಂದು ಆಂಟಿಗಳ ಸಹವಾಸ, ಜೊತೆಗೆ ಹುಡುಗಿಯರ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು, ಅದೇ ರೀತಿ ನನ್ನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಯಾವಾಗಲಾದರೂ ಹತ್ತಿರ ಅದಕ್ಕೆ ರೀಸನ್ ಕೇಳಬಾರ್ದು, ಅಳಕ್ಕೆ ಹೋಗ್ಬೇಡ ನಾನು ಇದ್ದೀನಿ ಅಂತ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ನನಗೆ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಬಿಡಬೇಕು, ನನ್ನ ತವರ ಮನೆಗೆ ಹೋಗಬೇಡ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಂದರೆ ಈಕೆಯ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಲಿಂಕ್ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಈಕೆಯ ಬಯೋಡಾಟಾ ಸಿಗುತ್ತೆ. ಅಲ್ಲಿಗೆ ನೀವು ಡೈರೆಕ್ಟಾಗಿ ಈಕೆಯ ಜೊತೆ ಮಾತಾಡ್ಬೋದು ಸ್ನೇಹಿತರೆ. ನಾನು ಆವಾಗಲೇ ಹೇಳಿದ್ನಲ್ವ, ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಸಿಗ್ತಕ್ಕಂಥ ಆಫರು, ನಂಬರ್ 1 ಆಫರು ಇದೊಂದು ಕಾರು, ಎರಡನೇದಲ್ಲಿ 1 ಫ್ಲೋರಿನ ಒಂದು ಮನೆ. ಸೊ ಪ್ರಸ್ತುತ ಮೂರನೇದಾಗಿ ಇದೊಂದು ಕಾರು, ಟ್ರ್ಯಾಕ್ಟ್ರು, ಒಂದು ಮನೆ ಮತ್ತು 1,00,000 ರೂಪಾಯಿ ದುಡ್ಡು. ಇವು 3 ರೀತಿಯಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಆಫರಲ್ಲಿ. ಬಟ್ ಆ ರೀತಿ ಹುಡುಗ ನೀವು ಇರಬೇಕು, ಅವರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ವ್ಯಕ್ತಿತ್ವಗಳನ್ನು ಅಳವಡಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಇದೊಂದು ಟಾಟಾ ನ್ಯಾನೋ ಓಲ್ಡ್ ಕಾರ್ ಆಗಿರುತ್ತೆ, 624 cc ಕಾರು. ಇದೊಂದು ಪೆಟ್ರೋಲ್ ವೇರಿಯಂಟ್. ಇದರ ಟಾಪ್ ಸ್ಪೀಡ್ ಬಂದರೆ 100 ಅಥವಾ 105 ಕಿಲೋಮೀಟ್ರ್ ಇದೆ. ಮೈಲೇಜಿಂಗ್ ಬಂದರೆ 20ರಿಂದ 25 ಕಿಲೋಮೀಟ್ರ್ ಮೈಲೇಜಿಂಗ್ ಇರುತ್ತೆ. ಮ್ಯಾನ್ಯಲ್ ಆಗಿರ್ತಕ್ಕಂಥ ಡಿಸೈನ್ ಇದೆ ಮತ್ತು ಒಳಗಡೆ ಬರೀ 5 ಸೀಟ್ ಇದೆ ಸ್ನೇಹಿತರೆ. ನಿಮ್ಮ ಫ್ಯಾಮ್ಲಿ ಅಥವಾ ಯಾರಾದರೂ ಲವರ್ಸ್ ಜೊತೆ ಇದರಲ್ಲಿ ಹೋಗ್ಬೋದು, ಹಾಗಂತ ಅವರನ್ನೇ ಕರ್ಕೊಂಡು ಹೋಗಬೇಕು. ನಿಮ್ಮ ಪರ್ಸ್ನಲ್ ಲವರ್ನ ಯಾರಾದಿದ್ದರೆ ದಯಮಾಡಿ ಬಿಟ್ಬಿಡಿ. ನಾನು ಇವಳನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ನಿಮ್ಮ ಮೈಂಡಲ್ಲಿ ಅಂದ್ಕೊಂಡ್ರೆ ಲವ್ವರು, ಎಕ್ಸು, ಆಂಟಿ ಸವಾಸ ಬಿಟ್ಬಿಡಿ ಸ್ವಾಮಿ. ಯಾಕಂದರೆ ತುಂಬ ಸ್ಟ್ರಿಕ್ಟ್ ಇವರು. ಸೊ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ತಿಳಿದುಕೊಂಡೇ ಅವರು ಹೇಳಿರೋದು ಏನಂದರೆ, ಇದು ಕೊಡ್ತಾ ಇರೋದು ನಿಮಗೆ ಕಾರು, ಒಂದು ಮನೆ, 1,00,000 ರೂಪಾಯಿ ದುಡ್ಡು. ಅದೆಲ್ಲನೂ ಕೂಡ ಕೊಡಲ್ಲ ಅಂತಂದರೆ ನಿಮಗೆ ಎಂಥವ್ರು ಬೇಕಾದರೂ ಸಿಗ್ತಾರೆ, ಆಯಿತಾ. ದುಡ್ಡು ಕೊಟ್ಟು ಮದುವೆ ಆಗೋರು ಎಲ್ಲೋ ಒಂದು ರೇರು ಸ್ನೇಹಿತರೆ. ಯಾರೂ ಕೂಡ ಬಿಡಕ್ಕೆ ಹೋಗ್ಬಿಡಿ ಇಂಥ ಚಾನ್ಸಸ್ಗಳನ್ನು. ಬಂದಿರತಕ್ಕಂಥ ಆಫರ್ಗಳನ್ನು ಕ್ಯಾಚ್ ಹಾಕ್ಕೊಳ್ಳಿ. ಮಿಕ್ಕಿದೇನು ಮಾಡಬೇಕು ಅಂತ ನಿಮಗೆ ಬಿಟ್ಟಿರೋದು. ಸೊ ನಿಮ್ಮ ವಿವೇಚನೆ, ನಿಮ್ಮ ತಲೆಗೆ ಬಿಟ್ಟಿರ್ತಕ್ಕಂಥ ವಿವೇಚನೆಗಳು. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಗಾಡಿಯ ಸ್ಟೇರಿಂಗ್ ಆಗಿರ್ತಕ್ಕಂಥದ್ದು.
ಸೊ ಇದೊಂದು ಸ್ಟೀರಿಂಗ್ನ ಸಿಸ್ಟಮ್ನ ತೋರಿಸ್ತಾ ಇದ್ದೀನಿ ನೋಡಿ, ಸ್ಟೈಲಿಶ್ ಆಗಿದೆ. ಒಂದು ಮನೆ ಅಂದರೆ ಪೂರ್ತಿ ಒಂದು ಪ್ಲಾಟ್, ಖಾಲಿ ಪ್ಲಾಟು ನಿವೇಶನ, ಅದನ್ನು ನೀವು ಕಟ್ಸ್ಕೊಳ್ಬೋದು ಆಫ್ಟರ್ ಮ್ಯಾರೇಜ್. 1,00,000 ದುಡ್ಡು ಅಂತಂದರೆ ಮದುವೆಗೆ ಕಮ್ಮಿ ಬಿದ್ದಾಗ ಕೊಡೋದಕ್ಕೆ ದುಡ್ಡು. ಸಾಧಾರಣವಾಗಿ ನನಗೆ ಇವಾಗ 10,000 ಬೇಕು, ನಾಳೆ 20,000 ಕೊಡಿ, ಹಿಂಗೆ ಕೊಡಲ್ಲ ಅವರು, ಮದುವೆಗೆ ಅಂತ ಕೊಡ್ತಾರೆ. ಮತ್ತು ಇದೊಂದು ಕಾರು ಅಂದರೆ ಹೆಂಡತಿ ಜೊತೆ ಸುತ್ತಾಡೋದಕ್ಕೆ ಕಾರು, ಫ್ಯಾಮ್ಲಿ ಜೊತೆ ಎಲ್ಲಾದರೂ ಬಿಸಿಲಲ್ಲಿ ಹೋಗಬಾರ್ದು, ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಅವರು ಇದನ್ನು ಕೊಡ್ತಾ ಇದ್ದಾರೆ ಹೊರತು ನಿಮಗೆ ಉದ್ಧಾರ ಮಾಡಬೇಕು, ನಿಮ್ಮ ಜೊತೆ ನೀವು ಶ್ರೀಮಂತರಾಗಿರಬೇಕು, ನಾವು ಸಾಲಗಾರ ಆಗಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲ ಅವ್ರದ್ದು. ಸೊ ನನ್ನ ಮಗಳನ್ನು, ನನ್ನ ತಂಗಿಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಅವರ ತಂದೆ ತಾಯಿಯವರು ಪ್ಲ್ಯಾನಿಂಗ್ ಹಾಕಿ ಇದನ್ನು ಪ್ಲ್ಯಾನ್ ಮಾಡಿ ಅವನಿಗೆ ವರವಾಗಿರ್ತಕ್ಕಂಥ ಹುಡುಗನಿಗೆ ಕೊಡ್ತಕ್ಕಂಥದ್ದು ಇದು. ಅರ್ಥ ಆಯ್ತಾ? ಸೊ ಸ್ನೇಹಿತರೆ, ಗಾಡಿಯ ಟಾಪ್ ಮಾಡೆಲ್ ವಿತ್ ಏರ್ ಬ್ಯಾಗ್, AC ಮತ್ತು ಇದೊಂದು ಕಂಡೀಷನ್, ಸ್ಮಾರ್ಟ್ ಆಗಿರ್ತಕ್ಕಂಥ ಲುಕ್ಕು ಎಲ್ಲನೂ ಕೂಡ ಚೆನ್ನಾಗಿದೆ. ನೀವು ಸಹ ನೋಡ್ತಾ ಇದ್ದೀರಾ. ಇದು ನಿಮಗೆ ಬೇಕಾಗಿದ್ದರೆ ಬೇಗ ಯೋಚನೆ ಮಾಡ್ದೇ ನಿಮ್ಮ ಒಂದು ಬಯೋಡಾಟಾಗಳನ್ನು ಅವರು ಹೇಳಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಜಿಮೇಲ್ ಐ ಡಿಯಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.